ಗಾಂಧಿ ಚೌಕ್ನಲ್ಲಿ ಇವತ್ತು ಧರಣಿ ಮಾಡ್ತಾರಂತೆ ಯತ್ನಾಳ್ ಅವರ ಅಭಿಮಾನಿಗಳು. ವಿಜಯಪುರದ ಯತ್ನಾಳ್ ನಿವಾಸ ಖಾಲಿಯಾಗಿದೆ. ಮನೆಯತ್ತ ಮುಖಂಡರು ಅಭಿಮಾನಿಗಳು ಯಾರು ಕೂಡ ಬರ್ತಾ ಇಲ್ಲ. ಇತ್ತ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರಂತೆ. ಶಾಸಕ ಯತ್ನಾಳ್ ಅವರ ಆಪ್ತ ಸಿದ್ದು ಹೆಬ್ಬಾಳ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಿದ್ದು, ಒಂದ್ ಕಡೆ ಪಂಚಮಸಾಲಿ ಶ್ರೀಗಳು ಕೂಡ ಇವತ್ತು ಮಹತ್ವದ ಸಭೆ ಮಾಡ್ತಾರೆ ಅಂತ, ಮತ್ತೊಂದು ಕಡೆ ಅಭಿಮಾನಿಗಳ ಹೋರಾಟ. ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ವಿಜಯಪುರದಲ್ಲಿ ಏನು ವಿಜಯಪುರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಏನು ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಏನು ಉಚ್ಚಾಟನೆ ಆದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ವಿಜಯಪುರದಲ್ಲಿ ಕೂಡ ಅವರ ಮನೆ ಹತ್ರ ನಾವೀಗಿದ್ದೀವಿ. ನೋಡ್ತಾ ಇರಬಹುದು, ಯಾವುದೇ ಒಬ್ಬರು ಮುಖಂಡರಾಗಿರ್ಬೋದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಯಾರೂ ಕೂಡ ಈ ಮನೆ ಕಡೆ ಸುಳಿತಾ ಇಲ್ಲ. ಒಟ್ಟಾರೆಯಾಗಿ ವಿಜಯಪುರದಲ್ಲಿ ಇವತ್ತಿನ ದಿವಸ ಕೆಲ ಬೆಂಬಲಿಗರು ಮತ್ತು ಅವರ ಪರವಾಗಿರ್ತಕ್ಕಂಥವರು ಕೂಡ ವಿಜಯಪುರ ನಗರದಲ್ಲಿರ್ತಕ್ಕಂಥ ಗಾಂಧಿ ಸರ್ಕಲ್ನಲ್ಲಿ ಇವನ್ನು 10ವರೆಗೆ ಒಂದು ಪ್ರತಿಭಟನೆ ಮಾಡ್ತೀವಿ, ಬೃಹತ್ ಆದಂತಹ ಪ್ರತಿಭಟನೆ ಮಾಡ್ತೀವಿ, ಅವರನ್ನು ಉಚ್ಚಾಟನೆ ಮಾಡಿದ ವಿರುದ್ಧವಾಗಿ ಅಂತನ್ನುವಂತ ಮಾತನ್ನು ಕೂಡ ಸಾಕಷ್ಟು ಮುಖಂಡರು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಯತ್ನಾಳ್ ಅವರು ಬೆಳಗ್ಗೆ ಇವತ್ತಿನ ದಿವಸ ಮನೆಗೆ ಬರ್ತಾರೆ ಅಂತ ಸಾಕಷ್ಟು ಜನರ ಒಂದು ಊಹೆ ಆಗಿತ್ತು. ಆದರೆ ಅವರು ದಿಢೀರನೆ ಕಲಬುರಗಿ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಚಿಂಚೋಳಿಯ ಅವರ ಸಕ್ಕರೆ ಕಾರ್ಖಾನೆಯ ಗೆಸ್ಟ್ ಹೌಸ್ ನಲ್ಲಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯಪುರ ನಗರದ ಸಾಕಷ್ಟು ಕೆಲ ಏನು ವಿಶೇಷವಾದಂತಹ ಸ್ಥಾನಮಾನಗಳಿರ್ತವೆ, ಅವಕ್ಕೆಲ್ಲವೂ ಸಾಲಾಗಿ ಒಂದು ರಾಜೀನಾಮೆ ಸಲ್ಲಿಸುವಂತದ್ದು ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 11 ಗಂಟೆಗೆ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಂತರ ಯಾವ ರೀತಿಯಾಗಿ ಮತ್ತೆ ಬಸನಗೌಡ ಯತ್ನಾಳ್ ಅವರ ಬೆಂಬಲಿಗರಾಗಿರ್ಬೋದು ಮತ್ತು ಅವರ ಹಿತೈಷಿಗಳು ಯಾವ ರೀತಿಯಾಗಿ ಮುಂದೆ ವರಿತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ, ಓಕೆ ಸಿದ್ದು, ಧನ್ಯವಾದಗಳು. ಗಾಂಧಿ ಚೌಕ್ನಲ್ಲಿ ಇವತ್ತು ಧರಣಿ ಮಾಡ್ತಾರಂತೆ ಯತ್ನಾಳ್ ಅವರ ಅಭಿಮಾನಿಗಳು. ವಿಜಯಪುರದ ಯತ್ನಾಳ್ ನಿವಾಸ ಖಾಲಿಯಾಗಿದೆ. ಮನೆಯತ್ತ ಮುಖಂಡರು ಅಭಿಮಾನಿಗಳು ಯಾರು ಕೂಡ ಬರ್ತಾ ಇಲ್ಲ. ಇತ್ತ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರಂತೆ. ಶಾಸಕ ಯತ್ನಾಳ್ ಅವರ ಆಪ್ತ ಸಿದ್ದು ಹೆಬ್ಬಾಳ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಿದ್ದು, ಒಂದ್ ಕಡೆ ಪಂಚಮಸಾಲಿ ಶ್ರೀಗಳು ಕೂಡ ಇವತ್ತು ಮಹತ್ವದ ಸಭೆ ಮಾಡ್ತಾರೆ ಅಂತ, ಮತ್ತೊಂದು ಕಡೆ ಅಭಿಮಾನಿಗಳ ಹೋರಾಟ. ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ವಿಜಯಪುರದಲ್ಲಿ ಏನು ವಿಜಯಪುರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಏನು ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಏನು ಉಚ್ಚಾಟನೆ ಆದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ವಿಜಯಪುರದಲ್ಲಿ ಕೂಡ ಅವರ ಮನೆ ಹತ್ರ ನಾವೀಗಿದ್ದೀವಿ. ನೋಡ್ತಾ ಇರಬಹುದು, ಯಾವುದೇ ಒಬ್ಬರು ಮುಖಂಡರಾಗಿರ್ಬೋದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಯಾರೂ ಕೂಡ ಈ ಮನೆ ಕಡೆ ಸುಳಿತಾ ಇಲ್ಲ. ಒಟ್ಟಾರೆಯಾಗಿ ವಿಜಯಪುರದಲ್ಲಿ ಇವತ್ತಿನ ದಿವಸ ಕೆಲ ಬೆಂಬಲಿಗರು ಮತ್ತು ಅವರ ಪರವಾಗಿರ್ತಕ್ಕಂಥವರು ಕೂಡ ವಿಜಯಪುರ ನಗರದಲ್ಲಿರ್ತಕ್ಕಂಥ ಗಾಂಧಿ ಸರ್ಕಲ್ನಲ್ಲಿ ಇವನ್ನು 10ವರೆಗೆ ಒಂದು ಪ್ರತಿಭಟನೆ ಮಾಡ್ತೀವಿ, ಬೃಹತ್ ಆದಂತಹ ಪ್ರತಿಭಟನೆ ಮಾಡ್ತೀವಿ, ಅವರನ್ನು ಉಚ್ಚಾಟನೆ ಮಾಡಿದ ವಿರುದ್ಧವಾಗಿ ಅಂತನ್ನುವಂತ ಮಾತನ್ನು ಕೂಡ ಸಾಕಷ್ಟು ಮುಖಂಡರು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯತ್ನಾಳ್ ಅವರು ಬೆಳಗ್ಗೆ ಇವತ್ತಿನ ದಿವಸ ಮನೆಗೆ ಬರ್ತಾರೆ ಅಂತ ಸಾಕಷ್ಟು ಜನರ ಒಂದು ಊಹೆ ಆಗಿತ್ತು. ಆದರೆ ಅವರು ದಿಢೀರನೆ ಕಲಬುರಗಿ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಚಿಂಚೋಳಿಯ ಅವರ ಸಕ್ಕರೆ ಕಾರ್ಖಾನೆಯ ಗೆಸ್ಟ್ ಹೌಸ್ ನಲ್ಲಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯಪುರ ನಗರದ ಸಾಕಷ್ಟು ಕೆಲ ವಿಶೇಷವಾದಂತಹ ಸ್ಥಾನಮಾನಗಳಿರ್ತವೆ, ಅವಕ್ಕೆಲ್ಲವೂ ಸಾಲಾಗಿ ಒಂದು ರಾಜೀನಾಮೆ ಸಲ್ಲಿಸುವಂತದ್ದು ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 11 ಗಂಟೆಗೆ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಂತರ ಯಾವ ರೀತಿಯಾಗಿ ಮತ್ತೆ ಬಸನಗೌಡ ಯತ್ನಾಳ್ ಅವರ ಬೆಂಬಲಿಗರಾಗಿರ್ಬೋದು ಮತ್ತು ಅವರ ಹಿತೈಷಿಗಳು ಯಾವ ರೀತಿಯಾಗಿ ಮುಂದೆ ವರಿತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ, ಓಕೆ ಸಿದ್ದು, ಧನ್ಯವಾದಗಳು. ಗಾಂಧಿ ಚೌಕ್ನಲ್ಲಿ ಇವತ್ತು ಧರಣಿ ಮಾಡ್ತಾರಂತೆ ಯತ್ನಾಳ್ ಅವರ ಅಭಿಮಾನಿಗಳು. ವಿಜಯಪುರದ ಯತ್ನಾಳ್ ನಿವಾಸ ಖಾಲಿಯಾಗಿದೆ. ಮನೆಯತ್ತ ಮುಖಂಡರು ಅಭಿಮಾನಿಗಳು ಯಾರು ಕೂಡ ಬರ್ತಾ ಇಲ್ಲ. ಇತ್ತ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರಂತೆ. ಶಾಸಕ ಯತ್ನಾಳ್ ಅವರ ಆಪ್ತ ಸಿದ್ದು ಹೆಬ್ಬಾಳ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಿದ್ದು, ಒಂದ್ ಕಡೆ ಪಂಚಮಸಾಲಿ ಶ್ರೀಗಳು ಕೂಡ ಇವತ್ತು ಮಹತ್ವದ ಸಭೆ ಮಾಡ್ತಾರೆ ಅಂತ, ಮತ್ತೊಂದು ಕಡೆ ಅಭಿಮಾನಿಗಳ ಹೋರಾಟ.
ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ವಿಜಯಪುರದಲ್ಲಿ ಏನು ವಿಜಯಪುರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಏನು ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಏನು ಉಚ್ಚಾಟನೆ ಆದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ವಿಜಯಪುರದಲ್ಲಿ ಕೂಡ ಅವರ ಮನೆ ಹತ್ರ ನಾವೀಗಿದ್ದೀವಿ. ನೋಡ್ತಾ ಇರಬಹುದು, ಯಾವುದೇ ಒಬ್ಬರು ಮುಖಂಡರಾಗಿರ್ಬೋದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಯಾರೂ ಕೂಡ ಈ ಮನೆ ಕಡೆ ಸುಳಿತಾ ಇಲ್ಲ. ಒಟ್ಟಾರೆಯಾಗಿ ವಿಜಯಪುರದಲ್ಲಿ ಇವತ್ತಿನ ದಿವಸ ಕೆಲ ಬೆಂಬಲಿಗರು ಮತ್ತು ಅವರ ಪರವಾಗಿರ್ತಕ್ಕಂಥವರು ಕೂಡ ವಿಜಯಪುರ ನಗರದಲ್ಲಿರ್ತಕ್ಕಂಥ ಗಾಂಧಿ ಸರ್ಕಲ್ ನಲ್ಲಿ ಇವನ್ನು 10ವರೆಗೆ ಒಂದು ಪ್ರತಿಭಟನೆ ಮಾಡ್ತೀವಿ, ಬೃಹತ್ ಆದಂತಹ ಪ್ರತಿಭಟನೆ ಮಾಡ್ತೀವಿ, ಅವರನ್ನು ಉಚ್ಚಾಟನೆ ಮಾಡಿದ ವಿರುದ್ಧವಾಗಿ ಅಂತನ್ನುವಂತ ಮಾತನ್ನು ಕೂಡ ಸಾಕಷ್ಟು ಮುಖಂಡರು ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಏನು ಯತ್ನಾಳ್ ಅವರು ಬೆಳಗ್ಗೆ ಇವತ್ತಿನ ದಿವಸ ಮನೆಗೆ ಬರ್ತಾರೆ ಅಂತ ಸಾಕಷ್ಟು ಜನರ ಒಂದು ಊಹೆ ಆಗಿತ್ತು. ಆದ್ರೆ ಅವರು ದಿಢೀರನೆ ಕಲಬುರಗಿ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಚಿಂಚೋಳಿಯ ಅವರ ಸಕ್ಕರೆ ಕಾರ್ಖಾನೆಯ ಗೆಸ್ಟ್ ಹೌಸ್ ನಲ್ಲಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯಪುರ ನಗರದ ಸಾಕಷ್ಟು ಕೆಲ ಏನು ವಿಶೇಷವಾದಂತಹ ಸ್ಥಾನಮಾನಗಳಿರ್ತವೆ, ಅವಕ್ಕೆಲ್ಲವೂ ಸಾಲು ಸಾಲಾಗಿ ಒಂದು ರಾಜೀನಾಮೆ ಸಲ್ಲಿಸುವಂತದ್ದು ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 11 ಗಂಟೆಗೆ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಂತರ ಯಾವ ರೀತಿಯಾಗಿ ಮತ್ತೆ ಬಸನಗೌಡ ಯತ್ನಾಳ್ ಅವರ ಬೆಂಬಲಿಗರಾಗಿರ್ಬೋದು ಮತ್ತು ಅವರ ಹಿತೈಷಿಗಳು ಯಾವ ರೀತಿಯಾಗಿ ಮುಂದೆ ವರಿತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ, ಓಕೆ ಸಿದ್ದು, ಧನ್ಯವಾದಗಳು. ಗಾಂಧಿ ಚೌಕ್ನಲ್ಲಿ ಇವತ್ತು ಧರಣಿ ಮಾಡ್ತಾರಂತೆ ಯತ್ನಾಳ್ ಅವರ ಅಭಿಮಾನಿಗಳು. ವಿಜಯಪುರದ ಯತ್ನಾಳ್ ನಿವಾಸ ಖಾಲಿಯಾಗಿದೆ. ಮನೆಯತ್ತ ಮುಖಂಡರು, ಅಭಿಮಾನಿಗಳು ಯಾರು ಕೂಡ ಬರ್ತಾ ಇಲ್ಲ. ಇತ್ತ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರಂತೆ. ಶಾಸಕ ಯತ್ನಾಳ್ ಅವರ ಆಪ್ತ ಸಿದ್ದು ಹೆಬ್ಬಾಳ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಿದ್ದು, ಒಂದ್ ಕಡೆ ಪಂಚಮಸಾಲಿ ಶ್ರೀಗಳು ಕೂಡ ಇವತ್ತು ಮಹತ್ವದ ಸಭೆ ಮಾಡ್ತಾರೆ ಅಂತ, ಮತ್ತೊಂದು ಕಡೆ ಅಭಿಮಾನಿಗಳ ಹೋರಾಟ. ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ವಿಜಯಪುರದಲ್ಲಿ ಏನು ವಿಜಯಪುರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಏನು ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಏನು ಉಚ್ಚಾಟನೆ ಆದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ವಿಜಯಪುರದಲ್ಲಿ ಕೂಡ ಅವರ ಮನೆ ಹತ್ರ ನಾವೀಗಿದ್ದೀವಿ. ನೋಡ್ತಾ ಇರಬಹುದು, ಯಾವುದೇ ಒಬ್ಬರು ಮುಖಂಡರಾಗಿರ್ಬೋದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಯಾರೂ ಕೂಡ ಈ ಮನೆ ಕಡೆ ಸುಳಿತಾ ಇಲ್ಲ. ಒಟ್ಟಾರೆಯಾಗಿ ವಿಜಯಪುರದಲ್ಲಿ ಇವತ್ತಿನ ದಿವಸ ಕೆಲ ಬೆಂಬಲಿಗರು ಮತ್ತು ಅವರ ಪರವಾಗಿರ್ತಕ್ಕಂಥವರು ಕೂಡ ವಿಜಯಪುರ ನಗರದಲ್ಲಿರ್ತಕ್ಕಂಥ ಗಾಂಧಿ ಸರ್ಕಲ್ ನಲ್ಲಿ ಇವನ್ನು 10ವರೆಗೆ ಒಂದು ಪ್ರತಿಭಟನೆ ಮಾಡ್ತೀವಿ, ಬೃಹತ್ ಆದಂತಹ ಪ್ರತಿಭಟನೆ ಮಾಡ್ತೀವಿ, ಅವರನ್ನು ಉಚ್ಚಾಟನೆ ಮಾಡಿದ ವಿರುದ್ಧವಾಗಿ ಅಂತನ್ನುವಂತ ಮಾತನ್ನು ಕೂಡ ಸಾಕಷ್ಟು ಮುಖಂಡರು ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯತ್ನಾಳ್ ಅವರು ಬೆಳಗ್ಗೆ ಇವತ್ತಿನ ದಿವಸ ಮನೆಗೆ ಬರ್ತಾರೆ ಅಂತ ಸಾಕಷ್ಟು ಜನರ ಒಂದು ಊಹೆ ಆಗಿತ್ತು. ಆದ್ರೆ ಅವರು ದಿಢೀರನೆ ಕಲಬುರಗಿ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಚಿಂಚೋಳಿಯ ಅವರ ಸಕ್ಕರೆ ಕಾರ್ಖಾನೆಯ ಗೆಸ್ಟ್ ಹೌಸ್ ನಲ್ಲಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯಪುರ ನಗರದ ಸಾಕಷ್ಟು ಕೆಲ ವಿಶೇಷವಾದಂತಹ ಸ್ಥಾನಮಾನಗಳಿರ್ತವೆ, ಅವಕ್ಕೆಲ್ಲವೂ ಸಾಲು ಸಾಲಾಗಿ ಒಂದು ರಾಜೀನಾಮೆ ಸಲ್ಲಿಸುವಂತದ್ದು ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 11 ಗಂಟೆಗೆ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಂತರ ಯಾವ ರೀತಿಯಾಗಿ ಮತ್ತೆ ಬಸನಗೌಡ ಯತ್ನಾಳ್ ಅವರ ಬೆಂಬಲಿಗರಾಗಿರ್ಬೋದು ಮತ್ತು ಅವರ ಹಿತೈಷಿಗಳು ಯಾವ ರೀತಿಯಾಗಿ ಮುಂದೆ ವರಿತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ, ಓಕೆ ಸಿದ್ದು, ಧನ್ಯವಾದಗಳು.